ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಕೆಸೆಟ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಅನ್ನು ನಾವು ಇವತ್ತು ಕನ್ನಡದಲ್ಲಿ ನೋಡೋಣ. ಸಿಲೆಬಸ್ ಅನ್ನೋದು ಬಹಳ ಪ್ರಮುಖವಾದಂಥದ್ದು. ಇದನ್ನು ನೀಟಾಗಿ ನೋಡ್ಕೊಂತ ಹೋಗಿ ಇದನ್ನು ಒಂದು ಬುಕ್ನಲ್ಲಿ ನೋಟ್ ಮಾಡ್ಕೋರಿ. ಸಿಲೆಬಸ್ ಪ್ರಕಾರ ಕ್ಲಾಸನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಸಿಲೆಬಸ್ಸನ್ನು ನೀಟಾಗಿ ನೋಟ್ ಮಾಡ್ಕೊಂಡಿದ್ದೆ ಆದರೆ ಅದರ ಪ್ರಕಾರ ನೋಟ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ, ಮತ್ತು ಯಾವ ಟಾಪಿಕ್ನೊಳಗೆ ಎಷ್ಟೆಷ್ಟು ಕ್ವಶನ್ಗಳು ಬರ್ತಾವ, ಅದ್ರ ಪ್ರಕಾರ ನಾವು ಎಷ್ಟು ಸ್ಟಡಿ ಮಾಡಿದ್ದೀವಿ ಅಂತ ಹೇಳಿಕೆ ಒಂದು ಕ್ಲಿಯರ್ ಕಟ್ ಆದ ಪಿಕ್ಚರ್ ಕೂಡ ನಮ್ಗೆ ಸಿಗ್ತೈತಿ. ಈಗಾಗಲೇ ನಾನು ಕೆಸೆಟ್ಗೆ ಸಂಬಂಧಪಟ್ಟಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತವಾಗಿ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಬಹುದು. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಕೇಳಬೇಕು ಅನಿಸಿತ್ತಂದರೆ ಇನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸಿಲೆಬಸ್ಸನ್ನು ನಾವು ಟೋಟಲ್ ಕೆಸೆಟ್ ಪೇಪರ್ 1ನಲ್ಲಿ 10 ಯೂನಿಟ್ಗಳು ಬರ್ತಾವೆ. ಮೊದಲನೇ ಯೂನಿಟ್ ನಾವು ನೋಡೋಣ. ಮೊದಲನೇ ಯೂನಿಟ್ ಏನೈತಿ ಅಂತಂದ್ರೆ ಬೋಧನಾ ನೈಪುಣ್ಯತೆ. ಅದರಲ್ಲಿ ಬೋಧನೆಯ ಪರಿಕಲ್ಪನೆ, ಬೋಧನೆಯ ಉದ್ದೇಶಗಳು, ಶಿಕ್ಷಣದ ಮಟ್ಟಗಳು, ಅದರಲ್ಲಿ ಸ್ಮರಣೆ, ತಿಳುವಳಿಕೆ ಮತ್ತು ಪ್ರತಿಫಲಿತ, ಬೋಧನೆಯ ಗುಣಲಕ್ಷಣಗಳು ಮತ್ತು ಮೂಲಭೂತ ಅವಶ್ಯಕತೆಗಳು, ಕಲಿಯುವವರ ಗುಣಲಕ್ಷಣಗಳು, ಇದರಲ್ಲಿ ಹದಿಹರೆಯದ ಮತ್ತು ವಯಸ್ಕ ಕಲಿಯುವವರ ಗುಣಲಕ್ಷಣಗಳು. ಇದರಲ್ಲಿ ಏನು ಬರುತ್ತೆ ಅಂತಂದರೆ ಶೈಕ್ಷಣಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಅರಿವಿನ ವೈಯಕ್ತಿಕ ವ್ಯತ್ಯಾಸಗಳು. ಇಲ್ಲಿ ಯಾರು ವೈಯಕ್ತಿಕ ವ್ಯತ್ಯಾಸಗಳು ಬರ್ತಾವೆ ಅಂತಂದರೆ ಹದಿಹರೆಯದ ಮತ್ತು ವಯಸ್ಕ ಕಲಿಯುವವರ ನಡುಬರ್ಕಿನ ವೈಯಕ್ತಿಕ ವ್ಯತ್ಯಾಸಗಳು ಬರ್ತಾವೆ. ನೆಕ್ಸ್ಟ್, ಬೋಧನೆ ಮೇಲೆ ಪರಿಣಾಮ ಬೀರುವ ಅಂಶಗಳು. ಇದರಲ್ಲಿ ಯಾವ್ಯಾವ ಬರ್ತಾವೆ ಪರಿಣಾಮ ಬೀರ್ತಕ್ಕಂಥ ಅಂಶಗಳು ಅಂತಂದರೆ ಶಿಕ್ಷಕ, ಕಲಿಯುವವರು ಅಂತಂದರೆ ವಿದ್ಯಾರ್ಥಿಗಳು, ಬೆಂಬಲ ಸಾಮಗ್ರಿಗಳು, ಬೋಧನಾ ಸೌಲಭ್ಯಗಳು, ಕಲಿಕಾ ಪರಿಸರ ಮತ್ತು ಸಂಸ್ಥೆಗೆ ಸಂಬಂಧಿಸಿದವು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು. ಇದರಲ್ಲಿ ಏನೇನು ಬರುತ್ತೆ ಅಂತಂದರೆ ಶಿಕ್ಷಕ ಕೇಂದ್ರಿತ ವರ್ಸಸ್ ಕಲಿಯುವ ಕೇಂದ್ರಿತ ವಿಧಾನಗಳು ಅಂತಂದರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು, ಮತ್ತು ಇದರಲ್ಲಿ ಆಫ್ಲೈನ್ ವರ್ಸಸ್ ಆನ್ಲೈನ್ ನಮೂನೆಗಳು, ಮತ್ತೇನು ಬರ್ತದ್ರೊಳಗೆ ಅಂತಂದರೆ ಸ್ವಯಂಪ್ರಭಾ, ಮೋಕ್ಗಳು ಇತ್ಯಾದಿಗಳು. ನೆಕ್ಸ್ಟ್, ಬೋಧನಾ ಬೆಂಬಲ ವ್ಯವಸ್ಥೆ. ಸಾಂಪ್ರದಾಯಿಕ, ಆಧುನಿಕ ಮತ್ತು ICT ಆಧಾರಿತ ಬೋಧನಾ ಬೆಂಬಲ ವ್ಯವಸ್ಥೆ ಬರುತ್ತೆ. ನೆಕ್ಸ್ಟ್, ಮೌಲ್ಯಮಾಪನ ವ್ಯವಸ್ಥೆಗಳು. ಮೌಲ್ಯಮಾಪನದ ಅಂಶಗಳು ಮತ್ತು ಪ್ರಕಾರಗಳು. ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆಯಲ್ಲಿ ಮೌಲ್ಯಮಾಪನ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಮೌಲ್ಯಮಾಪನ ವ್ಯವಸ್ಥೆಗಳಲ್ಲಿ ನಾವೀನ್ಯತೆಗಳು. ಇಷ್ಟೆಲ್ಲ ಮೊದಲನೇ ಯೂನಿಟ್ ಒಳಗೆ ಬರ್ತಾವ. ನೆಕ್ಸ್ಟ್, ಎರಡನೇ ಯೂನಿಟ್ ನೋಡೋಣ ನಾವು. ಸಂಶೋಧನಾ ನೈಪುಣ್ಯತೆ, ರಿಸರ್ಚ್ ಆಪ್ಟಿಟ್ಯೂಡ್. ಸಂಶೋಧನೆಯ ಅರ್ಥ, ಸಂಶೋಧನೆಯ ವಿಧಗಳು ಮತ್ತು ಗುಣಲಕ್ಷಣಗಳು, ಸಕಾರಾತ್ಮಕತೆ ಮತ್ತು ಸಂಶೋಧನೆಗೆ ನಂತರದ ಸಕಾರಾತ್ಮಕ ವಿಧಾನಗಳು, ಸಂಶೋಧನಾ ವಿಧಾನಗಳು. ಇದರಲ್ಲಿ ಪ್ರಾಯೋಗಿಕ, ವಿವರಣಾತ್ಮಕ, ಐತಿಹಾಸಿಕ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಗಳು, ಇವೆಲ್ಲ ಸಂಶೋಧನೆಯ ವಿಧಗಳು. ನೆಕ್ಸ್ಟ್, ಸಂಶೋಧನೆಯ ಹಂತಗಳನ್ನು ನಾವು ನೋಡ್ಬೋದು. ಪ್ರಬಂಧ ಮತ್ತು ಲೇಖನ ಬರವಣಿಗೆ, ಉಲ್ಲೇಖದ ಸ್ವರೂಪ ಮತ್ತು ಶೈಲಿಗಳು, ಸಂಶೋಧನೆಯಲ್ಲಿ ICTಯ ಅನ್ವಯ, ಸಂಶೋಧನಾ ನೀತಿಶಾಸ್ತ್ರ. ಇವೆಲ್ಲವೂ ಕೂಡ ಎರಡನೇ ಯೂನಿಟ್ನೊಳಗೆ ಬರ್ತೈತಿ. ಮೂರನೇ ಯೂನಿಟ್ ಏನಿರುತ್ತೆ ಅಂತಂದ್ರೆ ಪಠ್ಯದ ಒಂದು ಭಾಗವನ್ನು ನೀಡಲಾಗಿದೆ, ಭಾಗದಿಂದ ಪ್ರಶ್ನೆಗಳನ್ನು ಕೇಳಿ ಉತ್ತರಿಸಬೇಕು. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರೊಳಗೆ ಪ್ಯಾರಾಗ್ರಾಫ್ ಓದ್ಕಿಶಿಂದ್ರ ಆನ್ಸರ್ ಬರೆಯೋದಿರ್ತೈತಿ. ಕ್ವಶನ್ ಅದರೊಳಗೆ ಇರ್ತೈತಿ, ಆನ್ಸರ್ ಕೂಡ ಅದರೊಳಗೆ ಇರ್ತೈತಿ. ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಓದಿ ತಿಳ್ಕೊಂಡು ಕಿಶಿಂದ್ರ ಆನ್ಸರ್ ಮಾಡಿದ್ರೆ ಇಲ್ಲಿ ನಮಗೆ ಮಾರ್ಕ್ಸನ್ನು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮಾರ್ಕ್ಸ್ ಮಿಸ್ ಆಗಂಗಿಲ್ಲ. ನೆಕ್ಸ್ಟ್, 4ನೇ ಯೂನಿಟ್ ನೋಡೋಣ. ಸಂವಹನದ ಅರ್ಥ, ಪ್ರಕಾರಗಳು ಮತ್ತು ಗುಣಲಕ್ಷಣಗಳು. ಪರಿಣಾಮಕಾರಿ ಸಂವಹನ, ಮೌಖಿಕ ಮತ್ತು ಮೌಖಿಕವಲ್ಲದ, ಅಂತರ್ ಸಾಂಸ್ಕೃತಿಕ ಮತ್ತು ಗುಂಪು ಸಂವಹನ, ತರಗತಿ ಸಂವಹನ. ಪರಿಣಾಮಕಾರಿ ಸಂವಹನಕ್ಕೆ ಇರುವ ಅಡೆತಡೆಗಳು, ಸಮೂಹ ಮಾಧ್ಯಮ ಮತ್ತು ಸಮಾಜ. ಇಷ್ಟು ಸಂವಹನದೊಳಗೆ ಬರ್ತೈತಿ. ನೆಕ್ಸ್ಟ್, ಗಣಿತದ ತಾರ್ಕಿಕತೆ ಮತ್ತು ಯೋಗ್ಯತೆ. ತಾರ್ಕಿಕತೆಯ ವಿಧಗಳು. ಇದರೊಳಗೆ ಏನೇನು ಬರ್ತಂತಂದರೆ ಸಂಖ್ಯಾ ಸರಣಿ, ಅಕ್ಷರ ಸರಣಿ, ಸಂಕೇತಗಳು ಮತ್ತು ಸಂಬಂಧಗಳಂತಂದ್ರೆ ರಕ್ತ ಸಂಬಂಧಗಳು ಕೂಡ ಇದ್ರೊಳಗೆ ಬರ್ತೈತಿ. ಗಣಿತದ ಯೋಗ್ಯತೆ, ಭಿನ್ನರಾಶಿ, ಸಮಯ ಮತ್ತು ದೂರ, ಅನುಪಾತ ಮತ್ತು ಶೇಕಡಾವಾರು, ಲಾಭ ಮತ್ತು ನಷ್ಟ, ಬಡ್ಡಿ ಮತ್ತು ರಿಯಾಯಿತಿ, ಸರಾಸರಿ ಇತ್ಯಾದಿ. ಇವೆಲ್ಲವೂ ಕೂಡ 5ನೇ ಯೂನಿಟ್ನೊಳಗೆ ಬರ್ತೈತಿ. ಇದನ್ನು ನಾವು ಒಮ್ಮಿಂದೊಮ್ಮೆ ಓದಿ ಮಾಡ್ಕೋತೀವಿ ಅಂತಂದ್ರೆ ಅದು ಅಸಾಧ್ಯ. ಇವತ್ತಿಂದಾನೇ ಅದನ್ನು ಏನು ಮಾಡಬೇಕು, ದಿನಾಲು ಒಂದೊಂದು ಟಾಪಿಕನ್ನು ತೊಗೊಂಡು ಕಿಶಿಂದ್ರ ಬಿಡಿಸ್ತಾ ಹೋಗಬೇಕು. ಇದು ಮೆಂಟಲ್ ಬಿಟ್ಟು ಇರೋದ್ರಿಂದ ಪ್ರಾಕ್ಟೀಸ್ ಭಾಳ ಬೇಕಾಗ್ತೈತಿ. ಯಾಕಂತಂದ್ರೆ ಎಕ್ಸಾಮ್ನೊಳಗೆ ಟೈಮ್ ಭಾಳ ಇರೋಂಗಿಲ್ಲ.
ಫಸ್ಟ್ನೇ ಯೂನಿಟ್ ಮತ್ತು ಫಸ್ಟ್ನೇ ಪೇಪರ್ ಮತ್ತು ಎರಡನೇ ಪೇಪರ್ ಎರಡೂ ಸೇರಿನೇ ಬರೀ 3 ತಾಸು ಅಷ್ಟೇ ಟೈಮ್ ಇರ್ತೈತಿ. ಸೊ ಹೀಗಾಗಿ ಇವ್ರೊಳಗೆ ಪ್ರಾಕ್ಟೀಸ್ ಆಗಿತ್ತು ಅಂತಂದ್ರೆ ನಾವು ಬಹು ಬೇಗನೆ ನಾವು ಆನ್ಸರ್ ಮಾಡಿ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಮೋಸ್ಟ್ ನೋಡ್ರಿ ಟಾಪಿಕ್ ಈಗ್ಲಿಂದಾನೇ ಇದು ಒಮ್ಮಿಂದೊಮ್ಮೆ ಓದ್ ಕಿಶಿಂದ್ರ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ ಇದು ಅಸಾಧ್ಯ. ಈಗ್ಲಿಂದಾನೇ ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು. ನೆಕ್ಸ್ಟ್ ನೋಡೋಣ ನಾವು 6ನೇ ಯೂನಿಟ್ ತಾರ್ಕಿಕ ಸಮಸ್ಯೆಗಳು. ಇದು ಕೂಡ ಮೆಂಟಾಲಿಟಿಯನ್ನೇ ಬರ್ತೈತಿ. ವಾದಗಳ ರಚನೆಯನ್ನು ಅರ್ಥ ಮಾಡಿಕೊಳ್ಳುವುದು. ವಾದ ರೂಪಗಳು, ವರ್ಗೀಯ ಪ್ರತಿಪಾದನೆಗಳ ರಚನೆ, ಮನಸ್ಥಿತಿ ಮತ್ತು ಆಕೃತಿ, ಔಪಚಾರಿಕ ಮತ್ತು ಅನೌಪಚಾರಿಕ ತಪ್ಪುಗಳು, ಭಾಷೆಯ ಬಳಕೆಗಳು, ಪದಗಳ ಅರ್ಥಗಳು ಮತ್ತು ಸೂಚನೆಗಳು, ವಿರೋಧದ ಶಾಸ್ತ್ರೀಯ ಚೌಕ. ನೆಕ್ಸ್ಟ್ ಅನುಮಾನಾತ್ಮಕ ಮತ್ತು ಅನುಗಮನದ ತಾರ್ಕಿಕತೆಯನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಪ್ರತ್ಯೇಕಿಸುವುದು. ಸಾದೃಶ್ಯಗಳು, ವೆನ್ ರೇಖಾಚಿತ್ರ, ವಾದಗಳ ಸಿಂಧುತ್ವವನ್ನು ಸ್ಥಾಪಿಸಲು ಸರಳ ಮತ್ತು ಬಹು ಉಪಯೋಗಗಳು, ಭಾರತೀಯ ತರ್ಕಶಾಸ್ತ್ರ ಜ್ಞಾನದ ವಿಧಾನಗಳು, ಪ್ರಮಾಣಗಳು, ಪ್ರತ್ಯಕ್ಷ ಗ್ರಹಿಕೆ, ಅನುಮಾನ, ಉಪಮಾನ, ಹೋಲಿಕೆ, ಶಬ್ದ, ಮೌಖಿಕ ಸಾಕ್ಷ್ಯ, ಅರ್ಥಪಟ್ಟಿ, ಸೂಚನೆ ಮತ್ತು ಅನುಪಲಬ್ಧಿ, ಆತಂಕರಹಿತ, ಅನುಮಾನ, ವ್ಯಾಪ್ತಿ, ಅಸ್ಥಿರ ಸಂಬಂಧ, ಹೇತ್ವ ಭಾಷೆಗಳು, ಕಲ್ಪನೆಯ ತಪ್ಪುಗಳು, ರಚನೆ ಮತ್ತು ವಿಧಗಳು. ನೆಕ್ಸ್ಟ್ 7ನೇ ಯೂನಿಟ್ ದತ್ತಾಂಶದ ಅರ್ಥೈಸುವಿಕೆ. ಮೂಲಗಳು, ದತ್ತಾಂಶದ ಸ್ವಾಧೀನ ಮತ್ತು ವರ್ಗೀಕರಣ, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶ, ಚಿತ್ರಾತ್ಮಕ ಪ್ರಾತಿನಿಧ್ಯ, ಬಾರ್ ಚಾರ್ಟ್ಗಳು, ಹಿಸ್ಟೋಗ್ರಾಮ್ಗಳು, ಪೈ ಚಾರ್ಟ್, ಟೇಬಲ್ ಚಾರ್ಟ್ ಮತ್ತು ಲೈನ್ ಚಾರ್ಟ್ಗಳು, ಮತ್ತು ಡೇಟಾದ ಮ್ಯಾಪಿಂಗ್. ಡೇಟಾದ ವ್ಯಾಖ್ಯಾನ ಅಂತಂದ್ರೆ ದತ್ತಾಂಶದ ವ್ಯಾಖ್ಯಾನ, ದತ್ತಾಂಶ ಮತ್ತು ಆಡಳಿತ. ಇಷ್ಟೆಲ್ಲ 7ನೇ ಯೂನಿಟ್ ಒಳಗೆ ಬರ್ತೈತಿ. ನೆಕ್ಸ್ಟ್ ನೋಡೋಣ 8ನೇ ಯೂನಿಟ್. 8ನೇ ಯೂನಿಟ್ ಏನೈತಿ ಅಂತಂದ್ರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಐಸಿಟಿ, ಸಾಮಾನ್ಯ ಸಂಕ್ಷೇಪಣಗಳು ಮತ್ತು ಪರಿಭಾಷೆ, ಇಂಟರ್ನೆಟ್, ಇಮೇಲ್, ಆಡಿಯೋ ಮತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಗಳು, ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಉಪಕ್ರಮಗಳು, ಐಸಿಟಿ ಮತ್ತು ಆಡಳಿತ. ನೆಕ್ಸ್ಟ್ ಜನತೆ, ಪರಿಸರ ಮತ್ತು ಅಭಿವೃದ್ಧಿ. ಇದು ಸಬ್ಜೆಕ್ಟ್ ಮೋಸ್ಟ್ ಸ್ಕೋರಿಂಗ್ ಯೂನಿಟ್. ಇದು ಅಭಿವೃದ್ಧಿ ಮತ್ತು ಪರಿಸರ, ಸಹಸ್ರಮಾನದ ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಮಾನವ ಮತ್ತು ಪರಿಸರದ ಪರಸ್ಪರ ಕ್ರಿಯೆ, ಮಾನವಜನ್ಯ ಚಟುವಟಿಕೆಗಳು ಮತ್ತು ಪರಿಸರದ ಮೇಲೆ ಅವುಗಳ ಪ್ರಭಾವಗಳು. ಪರಿಸರ ಸಮಸ್ಯೆಗಳು, ಸ್ಥಳೀಯ ಸಮಸ್ಯೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳೊಳಗ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ, ತ್ಯಾಜ್ಯದೊಳಗ ಘನ, ದ್ರವ, ಜೈವಿಕ, ವೈದ್ಯಕೀಯ, ಅಪಾಯಕಾರಿ, ಎಲೆಕ್ಟ್ರಾನಿಕ್, ಹವಾಮಾನ ಬದಲಾವಣೆ ಮತ್ತು ಅದರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳು. ಮಾನವನ ಆರೋಗ್ಯದ ಮೇಲೆ ಮಾಲಿನ್ಯಕಾರಕಗಳ ಪರಿಣಾಮಗಳು. ನೈಸರ್ಗಿಕ ಮತ್ತು ಇಂಧನ ಸಂಪನ್ಮೂಲಗಳು, ಸೌರಶಕ್ತಿ, ಗಾಳಿ, ಮಣ್ಣು, ಜಲಶಕ್ತಿ, ಭೂಶಾಖ, ಜೀವರಾಶಿ, ಪರಮಾಣು ಮತ್ತು ಅರಣ್ಯಗಳು. ನೈಸರ್ಗಿಕ ಅಪಾಯಗಳು ಮತ್ತು ವಿಪತ್ತುಗಳು, ತಗ್ಗಿಸುವಿಕೆಯ ತಂತ್ರಗಳು. ಪರಿಸರ ಸಂರಕ್ಷಣಾ ಕಾಯ್ದೆ 1986. ಹವಾಮಾನ ಬದಲಾವಣೆಯ ಕುರಿತಾದ ರಾಷ್ಟ್ರೀಯ ಕ್ರಿಯಾಯೋಜನೆ, ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಪ್ರಯತ್ನಗಳು. ಇದ್ರೊಳಗೆ ಏನೇನು ಬರ್ತಂತಂದ್ರೆ ಮಾಂಟ್ರಿಯಲ್ ಶಿಷ್ಟಾಚಾರ, ರಿಯೋ ಶೃಂಗಸಭೆ, ಜೀವವೈವಿಧ್ಯತೆಯ ಕುರಿತಾದ ಸಮಾವೇಶ, ಕ್ಯೋಟೋ ಶಿಷ್ಟಾಚಾರ ಅಂತಂದ್ರೆ ಕ್ಯೋಟೋ ಪ್ರೋಟೋಕಾಲ್, ಪ್ಯಾರಿಸ್ ಒಪ್ಪಂದ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ಫ್ರೆಂಡ್ಸ್, ಇದೆಲ್ಲ ಬಹಳ 9ನೇ ಯೂನಿಟ್ ಬಹಳ ಲೆಂತಿ ಆದಂಥ ಯೂನಿಟ್ ಹಾಗೂ ಇಂಟ್ರೆಸ್ಟಿಂಗ್ ಯೂನಿಟ್ ಕೂಡ ಇದೆ. ಬಹಳ ಲೆಂತಿ ಐತಿ. ಸೊ ಹಾಗಾಗಿ ಬಹಳ ಟೈಮ್ ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ. 10ನೇ ಯೂನಿಟ್ ಉನ್ನತ ಶಿಕ್ಷಣ ವ್ಯವಸ್ಥೆ. ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳು. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆಯ ವಿಕಸನ. ಭಾರತದಲ್ಲಿ ಪೌರಸ್ತ್ಯ, ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಕಲಿಕಾ ಕಾರ್ಯಕ್ರಮಗಳು. ವೃತ್ತಿಪರ, ತಾಂತ್ರಿಕ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣ, ಮೌಲ್ಯ ಶಿಕ್ಷಣ ಮತ್ತು ಪರಿಸರ ಶಿಕ್ಷಣ, ನೀತಿಗಳು, ಆಡಳಿತ ಮತ್ತು ಧನ್ಯವಾದಗಳು. ಫ್ರೆಂಡ್ಸ್, ಇಷ್ಟೆಲ್ಲ 10 ಯೂನಿಟ್ಗಳಿದ್ದಾವೆ. ಇದನ್ನು ನಾನು ಕೂಡ ಒಂದೊಂದಾಗಿ ತರಗತಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಇನ್ನೇನಾದರೂ ಸಿಲೆಬಸ್ಸಲ್ಲಿ ಇನ್ನೇನಾದರೂ ಬೇಕಿತ್ತು ಅಂತಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿದ್ದಾವೆ, ನೀವು ನೋಡ್ಬೋದು. ಧನ್ಯವಾದಗಳು.